ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಸ್ಮಾಲ್ ಚೇಂಜ್ ಯೂಟ್ಯೂಬ್ ಚಾನಲ್. ಸ್ಟೂಡೆಂಟ್ಸ್, ಇವತ್ತು ನಾವು ಕ್ವಶನ್ ಟ್ಯಾಗ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೇವೆ ಈ ಒಂದು ಕ್ಲಾಸ್ನಲ್ಲಿ. ಸೊ ಕ್ವಶನ್ ಟ್ಯಾಗು ಬಹಳ ಮುಖ್ಯವಾಗಿರ್ತಕ್ಕಂಥ ಟಾಪಿಕ್ಕು. ಇದ್ರ ಮೇಲೆ PVC ಆಗಿರ್ಬೋದು, SSLC ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, ಅದ್ರ ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ ಮೇಲೇನೂ ಕೂಡ ಇದರಲ್ಲಿ ಪ್ರಶ್ನೆಗಳನ್ನ ಕೇಳ್ತಾ ಬರ್ತಾರೆ. ಸೊ ಹೀಗಾಗಿ ಈ ಒಂದು ಟಾಪಿಕ್ನ ಬಹಳ ಕೇರ್ಫುಲ್ ಆಗಿ ನೋಡ್ತಾ ಹೋಗಿ. ಸೊ ಬನ್ನಿ ಈಗ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಸೊ ಕ್ವಶನ್ ಟ್ಯಾಗ್ ಅಂದ್ರೆ ಒಂದು ವಾಕ್ಯದ ಕೊನೆಯಲ್ಲಿ ಸಣ್ಣ ಪ್ರಶ್ನೆ. ಇದು ಆ ಒಂದು ವಾಕ್ಯ ಬರ್ತದ, ಅದಾದ್ಮೇಲೆ ಒಂದು ಸಣ್ಣ ಪ್ರಶ್ನೆ ಸೇರಿಸೋದಕ್ಕ ನಾವು ಕ್ವಶನ್ ಟ್ಯಾಗ್ ಅಂತ ಕರಿತೀವಿ. ಇದು ಯಾಕೆ ಸೇರಿಸ್ತೀವಿ ಅಂದ್ರೆ ಕನ್ಫರ್ಮೇಶನ್ಗೆ, ಖಚಿತಪಡಿಸಿಕೊಳ್ಳಲು ಅಥವಾ ಅಗ್ರಿಮೆಂಟ್, ಒಪ್ಪಿಗೆಯನ್ನ ಪಡೆಯಲು ಈ ಒಂದು ಕ್ವಶನ್ ಟ್ಯಾಗ್ ಅನ್ನ ವಾಕ್ಯದಲ್ಲಿ ಬಳಸಲಾಗ್ತದ ಅನ್ನುವಂಥದ್ದು. ಉದಾಹರಣೆ ನೋಡ್ರಿ, ಗೊತ್ತಾಗ್ತದ. ಯು ಆರ್ ಹ್ಯಾಪಿ ಅಂತ ಇದೆ. ಯು ಆರ್ ಹ್ಯಾಪಿ, ಆರಂಟ್ ಯು, ಈ ರೀತಿಯಾಗಿ ಇದು ಕ್ವಶನ್ ಟ್ಯಾಗ್. ಪ್ರಶ್ನೆ ಚುಂಗು ಅಂತ ಕರಿತೀವಿ. ಸಿ ಕ್ಯಾನ್ ಸ್ವಿಮ್, ಕಾಂಟ್ ಸಿ, ಇದು ಏನಿದೆ. ಸೊ ಇದು ಕ್ವಶನ್ ಟ್ಯಾಗ್. ನೋಡ್ರಿ, ಕ್ವಶನ್ ಟ್ಯಾಗಿನ ಒಂದು ಬೇಸಿಕ್ ಫಾರ್ಮುಲಾ ನೋಡಿದ್ರೆ ಅರ್ಥ ಆಗ್ತದ. ಬೇಸಿಕ್ ಫಾರ್ಮುಲಾ, ಮೂಲ ಸೂತ್ರ ನೋಡೋದಾದ್ರ ಒಂದು ಸ್ಟೇಟ್ಮೆಂಟ್ ಇರ್ತದ. ಆ ಸ್ಟೇಟ್ಮೆಂಟ್ಗೆ ಸೊ ಈ ರೀತಿಯಾಗಿರ್ತಕ್ಕಂಥ ಕಾಮ ಹಾಕೊಂಡು, ನಾವು ಅಲ್ಫೆರ್ಮ ಹಾಕೊಂಡು ಸೊ ಹೆಲ್ಪಿಂಗ್ ವರ್ಬ್ ಅನ್ನ ಸೇರಿಸ್ತೀವಿ. ಅದಾದ್ಮೇಲೆ ಏನ್ ಮಾಡ್ತದಪ್ಪ ಅಂತಂದ್ರ ಅಪೋಸಿಟ್ ಫಾರ್ಮಲ್ಲಿ, ಅದ್ರ ಬಗ್ಗೆ ಹೇಳ್ತೀನಿ ನಿಮ್ಗೆ ಮುಂದೆ. ಅದಾದ್ಮೇಲೆ ಸಬ್ಜೆಕ್ಟ್ ಇರ್ತದಲ್ಲ, ಅದನ್ನ ನಾವು ಪ್ರೊನೌನ್ ಮಾಡಿ ಹಚ್ತೀವಿ. ಆಮೇಲೆ ಕೊನೆಗೆ ಏನಿರ್ತದ ಅಂದ್ರೆ ಕ್ವಶನ್ ಮಾರ್ಕ್ ಚಿಹ್ನೆ ಇರ್ತದ, ಪ್ರಶ್ನಾರ್ಥಕ ಚಿಹ್ನೆ ಇರ್ತದೆ. ಸೊ ಈ ರೀತಿಯಾಗಿ ಇದರ ಬೇಸಿಕ್ ಫಾರ್ಮುಲಾ. ಆಮೇಲೆ ಪಾಸಿಟಿವ್ ಸೆಂಟೆನ್ಸ್ ಸ್ಟೇಟ್ಮೆಂಟ್, ಏನಾದರೂ ಪಾಸಿಟಿವ್ ಸೆಂಟೆನ್ಸ್ ಇತ್ತು ಅಂತಂದ್ರ ಅದನ್ನ ನಾವು ಟ್ಯಾಗ್ ಅನ್ನ ನೆಗೆಟಿವ್ ಆಗಬೇಕು, ಅಲ್ಲಿ ಟ್ಯಾಗ್ ನೆಗೆಟಿವ್ ಹಚ್ಚಬೇಕು ಅನ್ನುವಂಥದ್ದು. ಕೊಟ್ಟಿರುವಂತ ಒಂದು ಏನಾದ್ರೂ ಸೆಂಟೆನ್ಸ್ ನೆಗೆಟಿವ್ ಇತ್ತು ಅಂತಂದ್ರ ನಾವೇನ್ ಮಾಡ್ಬೇಕಾಗತ್ತಂದ್ರ ಟ್ಯಾಗ್, ಕ್ವಶನ್ ಟ್ಯಾಗ್ ಅನ್ನ ಪಾಸಿಟಿವ್ ಆಗಬೇಕು ಕಂಪಲ್ಸರಿ. ಸೊ ಪಾಸಿಟಿವ್ ಹಚ್ಚಬೇಕು ಅನ್ನುವಂಥದ್ದು. ಸೊ ಇದು ರೂಲು, ಇದು ಬೇಸಿಕ್ ಫಾರ್ಮುಲಾ. ಇದನ್ನ ತಲೆ ಒಳಗೆ ಇಟ್ಕೋಬೇಕು. ಕ್ವಶನ್ ಟ್ಯಾಗಿಗೆ ಬೇಸಿಕ್ ಫಾರ್ಮುಲಾ ಬಂದು ಸೆಂಟೆನ್ಸ್ ಪಾಸಿಟಿವ್ ಆಗಿದ್ರ ಟ್ಯಾಗ್ ನೆಗೆಟಿವ್ ಆಗಿರ್ಬೇಕು, ಸೆಂಟೆನ್ಸ್ ಏನಾದ್ರೂ ನೆಗೆಟಿವ್ ಆಗಿದ್ರೆ ಟ್ಯಾಗ್ ಪಾಸಿಟಿವ್ ಆಗಿರ್ಬೇಕು. ಓಕೆ, ನೆಕ್ಸ್ಟ್ ನೋಡ್ರಿ, ಪಾಸಿಟಿವ್ ಸೆಂಟೆನ್ಸ್ ನೆಗೆಟಿವ್ ಟ್ಯಾಗ್ ಯಾವ ರೀತಿಯಾಗಿ ನೋಡ್ತಾ ಹೋಗ್ರಿ ಇದ್ರೊಳಗಡೆ. ಸೊ ಫಾರ್ಮುಲಾ ನೋಡ್ರಿ, ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್ ಈ ರೀತಿಯಾಗಿರ್ತದ. ಸೊ ಅಬ್ಜೆಕ್ಟ್ ಬಂದಿರ್ತದ, ಕಾಮ ಬಂದಿರ್ತದ, ಈ ರೀತಿ ಕಾಮ ಹಚ್ಕೊಂಡು ಅದಾದ್ಮೇಲೆ ನಾವು ಹೆಲ್ಪಿಂಗ್ ವರ್ಬ್ ಹಚ್ಕೊಳ್ತೀವಿ. ಸೊ ಸೆಂಟೆನ್ಸ್ ಇದು ಪಾಸಿಟಿವ್ ಆಗಿದೆ, ಹೌದಾ. ಸೊ ಹೀಗಾಗಿ ಇದು ನೆಗೆಟಿವ್ ಟ್ಯಾಗ್, ಕ್ವಶನ್ ಟ್ಯಾಗ್ ಅನ್ನ ಹಚ್ತೀವಿ. ಅದಕ್ಕೆ ನಾಟ್ ಬರ್ತದ ಟ್ಯಾಗ್ ನಲ್ಲಿ, ಪ್ಲಸ್ ಪ್ರೊನೌನ್ ಬರ್ತದೆ. ಸಬ್ಜೆಕ್ಟ್ ಜಾಗದಲ್ಲಿ ಯಾವುದೇ ಇದ್ರೂ ಕೂಡ ಪ್ರೊನೌನ್ ಇದ್ರೆ ಪ್ರೊನೌನ್ ಹಚ್ತೀವಿ, ಬಟ್ ಬೇರೆ ಯಾವ್ದಾದ್ರು ಇದ್ರೆ ಅದನ್ನ ಪ್ರೊನೌನ್ ಚೇಂಜ್ ಮಾಡಿ ಕೊನೆಗೆ ಕ್ವಶನ್ ಮಾರ್ಕ್ ಅನ್ನ ಹಚ್ಚಿ ನಾವು ಈ ರೀತಿಯಾಗಿ ಕ್ವಶನ್ ಟ್ಯಾಗ್ ಅನ್ನ ಮಾಡ್ತೀವಿ. ಸೊ ಕೆಳಗಡೆ ಒಂದು ಸೆಂಟೆನ್ಸ್ ಇದೆ ನೋಡ್ರಿ. ಸಿ ಇಸ್ ಅ ಟೀಚರ್, ಅವಳು ಶಿಕ್ಷಕಿ, ಒಬ್ಬ ಶಿಕ್ಷಕಿ ಅಂತ ಆಗುತ್ತಾ. ಸಿ ಇಸ್ ಅ ಟೀಚರ್, ಇಲ್ಲೇ ಒಂದು ಹೆಲ್ಪಿಂಗ್ ವರ್ಬ್ ಬದಲ ಇದನ್ನ ತೆಗೆದುಕೊಳ್ಳಲಾಗಿದೆ, ಹೀಸ್ ಅನ್ನುವಂಥದ್ದು. ಸೊ ಅದಕ್ಕೆ ನಾಟ್ ಅನ್ನ ಸೇರಿಸಲಾಗಿದೆ, ಸಿ ಹಚ್ಚಲಾಗಿದೆ. ಸೊ ಇಲ್ಲಿ ನೋಡ್ರಿ, ಇದ್ರ ಫಾರ್ಮುಲಾ ಏನ್ ಬರ್ತದೆ ನೆಗೆಟಿವ್ ಟ್ಯಾಗಿಂದು ಅಂತಂದ್ರ ಹೆಲ್ಪಿಂಗ್ ವರ್ಬ್ ಬರ್ತದ, ಪ್ಲಸ್ ನಾಟ್ ಬರ್ತದ, ಪ್ಲಸ್ ಪ್ರೊನೌನ್ ಬರ್ತದ. ಪಿ ಅಂದ್ರೆ ಪ್ರೊನೌನು, ಆಮೇಲೆ ಕ್ವಶನ್ ಮಾರ್ಕ್. ಇದು ಸೂತ್ರ ಇದರದ್ದು, ಎದರದ್ದು ನೆಗೆಟಿವ್ ಕ್ವಶನ್ ಟ್ಯಾಗ್ ಎಂದು ಈ ರೀತಿಯಾಗಿನೇ ಇರಬೇಕು. ಸೊ ನೋಡ್ರಿ, ಇಲ್ಲಿ ಈಸ್ ಅನ್ನುವಂಥದ್ದು ಹೆಲ್ಪಿಂಗ್ ವರ್ಬ್ ಅದ. ನಾಟ್ ನಾವು ಬಿಡಿಸಿ ಹಚ್ಚಬಾರ್ದು, ಈಸ್ ನಾಟ್ ಅಂತ ಹೇಳಿ ಕ್ವಶನ್ ಟ್ಯಾಗ್ ಮಾಡುವಾಗ ಎರಡನ್ನ ಸೇರಿಸಿ ಹಚ್ಚಬೇಕು. ಈಸಂಟ್ ಅಂತ ಹೇಳಿ ಅಪಾಸ್ಟ್ರೋಫಿ ಹಚ್ಚಿ ನಾವು ಹಚ್ತೀವಿ. ಆಮೇಲೆ ಪ್ರೊನೌನು ಸಿ ಅದ, ಸಿ ಹಚ್ಚಿದ್ವಿ. ಕ್ವಶನ್ ಮಾರ್ಕ್ ಹಚ್ಚಿದ್ವಿ. ನೋಡ್ರಿ, ಸಿ ಇಸ್ ಅ ಟೀಚರ್, ಈಸಂಟ್ ಸಿ, ಇದು ಪಾಸಿಟಿವ್ ಸೆಂಟೆನ್ಸ್ ಅದ. ಇದಕ್ಕೆ ನಾವು ನೆಗೆಟಿವ್ ಕ್ವಶನ್ ಟ್ಯಾಗ್ ಅನ್ನ ಹಚ್ತೀವಿ ಈ ರೀತಿಯಾಗಿ. ಕ್ಲಿಯರ್? ಅವಳು ಶಿಕ್ಷಕಿ ಅಲ್ಲವೇ ಅಂತ ಆಗುತ್ತೆ. ಇನ್ನು ಕೆಳಗಡೆ ನೋಡ್ರಿ, ದೇ ಆರ್ ಫ್ಲೇಯಿಂಗ್, ಇದು ಕೂಡ ಪಾಸಿಟಿವ್ ಸೆಂಟೆನ್ಸ್. ಸೊ ಇಲ್ಲಿರುವಂತಹ ಒಂದು ಹೆಲ್ಪಿಂಗ್ ವರ್ಬ್ ಅನ್ನ ತೆಗೆದುಕೊಂಡು ಆರಂಟ್ ದೇ ಅಂತ ಹೇಳಿ ಮಾಡಲಾಗಿದೆ, ಆರಂಟ್ ದೇ. ಸೊ ಇಲ್ಲಿ ಪ್ರೊನೌನ್ ಬಂದು ದೇ. ಸೊ ಇದು ಈ ರೀತಿಯಾಗಿ ನಾವು ಕ್ವಶನ್ ಟ್ಯಾಗ್ ಅನ್ನ ಹಚ್ಚಬಹುದು ಪಾಸಿಟಿವ್ ಸೆಂಟೆನ್ಸ್ಗೆ. ಹಿ ಕ್ಯಾನ್ ಡ್ರೈವ್ ಅಂತ ಇದೆ, ಹಿ ಕ್ಯಾನ್ ಡ್ರೈವ್, ಕಾಮ ಕೊಟ್ಕೋಬೇಕು. ಅದಾದ್ಮೇಲೆ ಕ್ಯಾನ್ ನಾಟ್ ಬರಬೇಕು, ಕಾಂಟ್, ಹಿ ಕ್ವಶನ್ ಮಾರ್ಕ್. ನೆಕ್ಸ್ಟ್, ಯು ವಿಲ್ ಕಮ್ ಪಾಸಿಟಿವ್ ಸೆಂಟೆನ್ಸ್ ಇದೆ. ಸೊ ಇದಕ್ಕೆ ಕಾಮ ಕೊಟ್ಕೊಂಡು
ವಿಲ್ ಇದ್ದಿದ್ದು ಏನಾಗ್ತದ ಊಂಟ್ ಆಗ್ತದ, ಜಾಯಿಂಟ್ ಮಾಡಿದಾಗ ವಿಲ್ ನಾಟ್ ಹೋಗಿ ಏನಾಗ್ತದ ಊಂಟ್ ಅಂತ ಆಗ್ತದ. ಯು ಪ್ರೊನೌನ್ ಬರ್ತದ, ಕ್ವಶನ್ ಮಾರ್ಕ್. ಸೊ ಫಾರ್ಮುಲಾ ಪ್ರಕಾರ ಇದು ಕೂಡ ಫಿಟ್ ಆಗಿದೆ. ಓಕೆ, ಯು ವಿಲ್ ಕಮ್, ಉಂಟ್ ಯು. ಸೊ ಈ ರೀತಿಯಾಗಿ ನಾವು ಕ್ವಶನ್ ಟ್ಯಾಗ್ ಅನ್ನ ಮಾಡಬಹುದು. ಯಾವಾಗ ಪಾಸಿಟಿವ್ ಸೆಂಟೆನ್ಸ್ಗೆ ನೆಗೆಟಿವ್ ಕ್ವಶನ್ ಟ್ಯಾಗ್ ಅನ್ನ. ಈಗ ನಾವು ನೆಗೆಟಿವ್ ಸೆಂಟೆನ್ಸ್ಗೆ ಯಾವ ರೀತಿಯಾಗಿ ಪಾಸಿಟಿವ್ ಟ್ಯಾಗ್ ಅನ್ನ ಮಾಡೋದು ನೋಡ್ತಾ ಹೋಗೋಣ. ಇಲ್ಲಿ ನೋಡ್ರಿ, ಸಬ್ಜೆಕ್ಟ್ ಇರ್ತದ, ಹೆಲ್ಪಿಂಗ್ ವರ್ಬ್ ಇರ್ತದ, ನಾಟ್ ಇರ್ತದ, ಮುಂದೆ ಅಬ್ಜೆಕ್ಟ್ ಇರ್ತದ. ಇದು ನೆಗೆಟಿವ್ ಸೆಂಟೆನ್ಸ್ ಒಳಗೆ. ಸೊ ನಾವು ಕಾಮಾ ಕೊಟ್ಟುಕೊಂಡು ಏನ್ ಮಾಡ್ತೀವಿ, ಹೆಲ್ಪಿಂಗ್ ವರ್ಬ್ ಹಚ್ತೀವಿ ಪ್ಲಸ್ ಪ್ರೊನೌನ್ ಹಚ್ತೀವಿ. ಸೊ ಇದ್ರ ಫಾರ್ಮುಲಾ ಹೆಂಗಿರ್ತದ ಅಂತಂದ್ರ ಇಲ್ಲಿ ನೋಡ್ರಿ, ಹೆಲ್ಪಿಂಗ್ ವರ್ಬ್ ಪ್ಲಸ್ ಪ್ರೊನೌನ್ ಪ್ಲಸ್ ಕ್ವಶನ್ ಮಾರ್ಕ್ ಕಂಪಲ್ಸರಿ ಹಚ್ಚಲೇಬೇಕು. ಸೊ ಇದು ಪಾಸಿಟಿವ್ ಕ್ವಶನ್ ಟ್ಯಾಗ್ ನ ಒಂದು ಸೂತ್ರ. ಇದನ್ನ ಫಾಲೋ ಮಾಡಬೇಕು. ಕೆಳಗಡೆ ಒಂದಷ್ಟು ಉದಾಹರಣೆನ ನೋಡ್ರಿ. ಸಿ ಈಸ್ ನಾಟ್ ರೆಡಿ. ಇದು ಏನಾಗ್ತದಪ್ಪ ಅಂದ್ರೆ ನಾಟ್ ಅನ್ನುವಂಥದ್ದು ಏನು ಬಂದಿದೆಯಲ್ಲ, ಹೀಗಾಗಿ ಇದು ನೆಗೆಟಿವ್ ಸೆಂಟೆನ್ಸ್ ಆಗ್ತದ. ಇದು ನೆಗೆಟಿವ್ ಸೆಂಟೆನ್ಸ್ ಆಗ್ತದ. ಕ್ವಶನ್ ಟ್ಯಾಗ್ ಏನ್ ಮಾಡ್ಬೇಕು ನಾವು, ಪಾಸಿಟಿವ್ ಹಚ್ಚಬೇಕಾಗ್ತದ. ಹೌದಾ. ಈಸ್, ಇಲ್ಲಿ ಈ ವಾಕ್ಯದಲ್ಲಿ ಇರುವಂತಹ ಹೆಲ್ಪಿಂಗ್ ವರ್ಬ್ ಅನ್ನ ತೆಗೆದುಕೊಳ್ಬೇಕು. ಸೊ ಈಸ್ ಅನ್ನು ತೆಗೆದುಕೊಳ್ಳಲಾಗಿದೆ. ಸಿ ಅನ್ನುವಂಥದ್ದು ಸಬ್ಜೆಕ್ಟ್ ಜಾಗದಲ್ಲಿ ಅದು ಪ್ರೊನೌನ್ ಇದೆ ಆಲ್ರೆಡಿ. ಸೊ ಪ್ರೊನೌನ್ ಅನ್ನು ತೆಗೆದುಕೊಳ್ಳಲಾಗಿದೆ. ಹೆಲ್ಪಿಂಗ್ ವರ್ಬ್ ಪ್ರೊನೌನ್. ಸೊ ಕ್ವಶನ್ ಮಾರ್ಕ್ ಕ್ವಶನ್ ಮಾರ್ಕ್. ಈ ಸಿ ಈಸ್ ನಾಟ್ ರೆಡಿ, ಈ ಸಿ. ಸೊ ಇದು ರೈಟ್. ಈ ರೀತಿಯಾಗಿ ಫ್ರೇಮ್ ಆಗಿರ್ತದ. ನೆಕ್ಸ್ಟ್ ದೇ ಡಿಡಂಟ್ ಗೋ. ಇಲ್ಲಿ ಡಿಡಂಟ್ ನಾಟ್ ಇದೆ, ಹೀಗಾಗಿ ಡಿಡ್ ಅನ್ನುವಂತ ಇಲ್ಲಿರುವಂತ ಹೆಲ್ಪಿಂಗ್ ವರ್ಬ್ ಅನ್ನು ತೆಗೆದುಕೊಳ್ಳಲಾಗಿದೆ. ಇದೇ ಪ್ರೊನೌನ್ ಅನ್ನು ಬಳಸಿಕೊಂಡು ಕ್ವಶನ್ ಮಾರ್ಕ್. ಡಿಡ್ ದೇ ಡಿಡಂಟ್ ಗೋ, ಡಿಡ್ ದೇ ಅಂತ ಹೇಳಿ ಮಾಡಿದ್ವಿ. ಹಿ ಕೆನಾಟ್ ಸ್ವಿಮ್. ಇಲ್ಲಿ ಕೆನಾಟ್ ಬಂದಿದೆ, ಇಲ್ಲಿ ನಾಟ್ ಇದೆ. ಈ ಸೆಂಟೆನ್ಸ್ ನಲ್ಲಿ ಇದು ನೆಗೆಟಿವ್ ಸೆಂಟೆನ್ಸ್ ಆಗ್ತದ. ಸೊ ಇದು ಕೂಡ ನೆಗೆಟಿವ್ ಸೆಂಟೆನ್ಸ್ ಆಗ್ತದ. ಇಲ್ಲಿ ನಾವು ಪಾಸಿಟಿವ್ ಟ್ಯಾಗ್ ಅನ್ನು ಹಚ್ಚಬೇಕಾಗ್ತದ. ಕ್ಯಾನ್ ತೆಗೆದುಕೊಳ್ಬೇಕು ಇದ್ರೊಳಗಿಂದ. ಇಲ್ಲಿ ಅದ ನೋಡ್ರಿ, ಕ್ಯಾನ್. ಆಮೇಲೆ ಪ್ರೊನೌನ್ ಕ್ವಶನ್ ಮಾರ್ಕ್. ಹಿ ಕೆನಾಟ್ ಸ್ವಿಮ್, ಕ್ಯಾನ್ ಹಿ ಅಂತ ಹೇಳಿ ಹಚ್ಚಬೇಕಾಗುತ್ತೆ. ನೆಕ್ಸ್ಟ್ ನೋಡ್ರಿ, ಹೆಲ್ಪಿಂಗ್ ವರ್ಬ್ ಇಲ್ದಿದ್ರೆ ಏನ್ ಮಾಡ್ಬೇಕು. ನಾವು ಇಷ್ಟೊತ್ತನ ಏನ್ ಮಾಡಿದ್ವಿ, ಹೆಲ್ಪಿಂಗ್ ವರ್ಬ್ ಆ ಸೆಂಟೆನ್ಸ್ ನಲ್ಲಿ ಇತ್ತು, ಅದನ್ನ ತಗೊಂಡು ನಾವೇನ್ ಮಾಡಿದ್ವಿ, ಸೆಂಟೆನ್ಸ್ ಅನ್ನ ಮಾಡಿದ್ವಿ. ಬೈ ಚಾನ್ಸ್ ಕೊಟ್ಟಿರುವಂತ ಸೆಂಟೆನ್ಸ್ ನಲ್ಲಿ ನಮಗೇನಾದ್ರೂ ಹೆಲ್ಪಿಂಗ್ ವರ್ಬ್ ಇರ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು. ಈಗ ನೋಡ್ರಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ವಾಕ್ಯಗಳಲ್ಲಾಗಿರ್ಬೋದು ಅಥವಾ ಸಿಂಪಲ್ ಪಾಸ್ಟ್ ಟೆನ್ಸ್ ನಲ್ಲಿ ಇರುವಂತ ವಾಕ್ಯಗಳಲ್ಲಾಗಿರ್ಬೋದು, ಏನಾಗಿರಂಗಿಲ್ಲ ಅಂದ್ರೆ ಹೆಲ್ಪಿಂಗ್ ವರ್ಬ್ ಇರೋದಿಲ್ಲ ಅದ್ರೊಳಗಡೆ. ಹೌದಾ. ಸೊ ಅಂತ ಸಂದರ್ಭದಲ್ಲಿ ನಾವು ಯಾವ ರೀತಿಯಾಗಿ ಹಿಡನ್ ಹೆಲ್ಪಿಂಗ್ ವರ್ಬ್ ಅನ್ನ ಯೂಸ್ ಮಾಡ್ಕೋಬೇಕು. ಟೆನ್ಸ್ ಬರ್ತಿದ್ರ ಸೊ ನಿಮ್ಗೆಲ್ಲವೂ ಕೂಡ ಈಸಿಯಾಗಿ ಅರ್ಥ ಆಗ್ತದ. ಸೊ ಟೆನ್ಸ್ ಯಾರಿಗ್ ಬರಲ್ಲ, ಟೆನ್ಸ್ ವಿಡಿಯೋಗಳನ್ನ ನೋಡ್ರಿ, ಬಹಳ ಸರಳವಾಗಿ ತಮ್ಗೆಲ್ಲರಿಗೂ ಕೂಡ ಅರ್ಥ ಆಗ್ತದ ಅನ್ನುವಂಥದ್ದು. ಇಲ್ಲಿ ನೋಡ್ರಿ, ಡೂ ಮತ್ತೆ ಡಸ್ ಅಂತ ಬರ್ತಾವ. ಇವು ಪ್ರೆಸೆಂಟ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನೊಳಗ ಸೆಂಟೆನ್ಸ್ ಇತ್ತು, ವಾಕ್ಯ ಇತ್ತು ಅಂತಂದ್ರ ಡೂ ಮತ್ತೆ ಡಸ್ ಬರ್ತಾವ. ಅದೇ ಡಿಡ್ ಯಾವಾಗ ಬರ್ತದ ಅಂದ್ರೆ ಫಾಸ್ಟ್ ಟೆನ್ಸ್ ಇದ್ದಾಗ ಬರ್ತದ. ಸಿಂಪಲ್ ಫಾಸ್ಟ್ ಟೆನ್ಸ್ ಇತ್ತು ಅಂತಂದ್ರ ಏನಾಗ್ತದಪ್ಪ ಅಂತಂದ್ರ ಡಿಡ್ ಅನ್ನುವಂಥದ್ದು ಒಂದೇ ಒಂದು ಹೆಲ್ಪಿಂಗ್ ವರ್ಬ್ ಬರ್ತದ. ಇಲ್ಲಿ ನೋಡ್ರಿ, ಡೂ ಯಾವಾಗ ಬರ್ತದ, ಡಿಡ್ ಯಾವಾಗ ಬರ್ತದ ಅಂತ ಹೇಳ್ಕೊಡ್ತೀನಿ ನೋಡ್ರಿ. ಇಲ್ಲಿ ಪ್ರೆಸೆಂಟ್ ಟೆನ್ಸ್ ಒಳಗ ಡೂ ಅದ ಮತ್ತೆ ಡಸ್ ಅದ. ಈ ಡಸ್ ಯಾವಾಗ ಬರ್ತದ ಅಂದ್ರ ಸಿಂಗುಲರ್ ಇದ್ದಾಗ. ಸಿಂಗುಲರ್ ಅಂದ್ರ ಏಕವಚನ, ಸಬ್ಜೆಕ್ಟ್ ಜಾಗದಲ್ಲಿ ಏಕವಚನ ಇದ್ದಾಗ. ಡೂ ಯಾವಾಗ ಬರ್ತದ, ಫ್ಲೂರಲ್ ಇದ್ದಾಗ ಬರ್ತದ ಈ ಹೆಲ್ಪಿಂಗ್ ವರ್ಬ್. ನೆನ್ಪಿಟ್ಕೊಂಡಿರಿ, ಡಿಡ್ ಅನ್ನುವಂಥದ್ದು ಇದು ಎಲ್ಲಾ ಕಡೆ ಬರ್ತದೆ, ಸಬ್ಜೆಕ್ಟ್ ಜಾಗದಲ್ಲಿ ಏನೇ ಇರಲಿ. ಸೊ ನಾವು ಸಿಂಪಲ್ ಪಾಸ್ಟ್ ನಲ್ಲಿ ಇದ್ರ ಏನ್ ಬಳಸ್ತೀವಪ್ಪ ಅಂತಂದ್ರ ಡಿಡ್ ಅನ್ನ ಬಳಸ್ತೀವಿ. ಸೊ ಇದನ್ನ ನೆನ್ಪಿಟ್ಕೊಂಡಿರ್ಬೇಕು. ಇದು ಹಿಡನ್ ಹೆಲ್ಪಿಂಗ್ ವರ್ಬ್. ನಮ್ಗೆ ವಾಕ್ಯದಲ್ಲಿ ಕ್ವಶನ್ ಟ್ಯಾಗ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಇಲ್ಲಿ ನೋಡ್ರಿ, ಯು ಲೈಕ್ ಟೀ ಅಂತ ಅದ. ಹೌದಾ. ಇದು ಪಾಸಿಟಿವ್ ಸೆಂಟೆನ್ಸ್. ಯು ಲೈಕ್ ಟೀ ಅಂತದ. ಇದ್ರೊಳಗಡೆ ಯು ಲೈಕ್ ಟೀ ಇದು ಏನಾಗ್ತದ, ಯಾವ ರೀತಿ ಟೆನ್ಸ್ ಅಲ್ಲಿ ಇದೆ ಅಂದ್ರ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಇದೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ಒಂದು ಫಾರ್ಮುಲಾ ಏನ್ ಬರ್ತದಪ್ಪ ಅಂತಂದ್ರ, ಫಾರ್ಮುಲಾ ನೋಡ್ರಿ ಅರ್ಥ ಆಗ್ತದ. ಸಬ್ಜೆಕ್ಟ್ ಬರ್ತದ, ವರ್ಬ್ 1 ಇರ್ತದ, ಪ್ಲಸ್ ಅಬ್ಜೆಕ್ಟ್ ಇರ್ತದ. ಈ ರೀತಿಯಾಗಿ ಆ ಸೆಂಟೆನ್ಸ್ ಫ್ರೇಮ್ ಆಗಿತ್ತು ಅಂತಂದ್ರ ಅದೇನಾಗಿರ್ತದಪ್ಪ ಅಂತಂದ್ರ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗಿರ್ತದ. ಹೌದಾ. ಇಲ್ಲಿ ಯು ಅನ್ನುವಂಥದ್ದು ಏನಾಗಿದೆ, ಪ್ಲೂರಲ್ ಆಗಿದೆ, ಹೀಗಾಗಿ ಡೂ ಅನ್ನು ತೆಗೆದುಕೊಂಡಿದ್ದೀವಿ. ಹೌದಾ. ಇದಕ್ಕ ಕ್ವಶನ್ ಟ್ಯಾಗಿಗೆ ಪಾಸಿಟಿವ್ ಸೆಂಟೆನ್ಸ್ ಇದ್ದಾಗ ನೆಗೆಟಿವ್ ಒಂದು ಟ್ಯಾಗ್ ಹಚ್ಚಬೇಕು. ಹೆಲ್ಪಿಂಗ್ ವರ್ಬ್ ಬರ್ತದ, ನಾಟ್ ಬರ್ತದ, ಅದಾದ್ಮೇಲೆ ಪ್ರೊನೌನ್ ಬರ್ತದ, ನೆಕ್ಸ್ಟ್ ಕ್ವಶನ್ ಮಾರ್ಕ್ ಬರ್ತದೆ. ಈ ರೀತಿಯಾಗಿ ಬರಬೇಕು. ಹೆಲ್ಪಿಂಗ್ ವರ್ಬ್ ಡೂ, ನಾಟ್, ಡೋಂಟ್ ಮಾಡಿದ್ವಿ, ಎರಡನ್ನ ಜಾಯಿಂಟ್ ಮಾಡಿ. ನೆಕ್ಸ್ಟ್ ಪ್ರೊನೌನ್ ಯು ಅದ, ಡೋಂಟ್ ಯು. ಸೊ ಈ ರೀತಿಯಾಗಿ. ಓಕೆ.
ನೆಕ್ಸ್ಟ್ ನೋಡ್ರಿ ಸಿ ಪ್ಲೇಸ್ ವೆಲ್, ಇದು ಕೂಡ ಪಾಸಿಟಿವ್ ಸೆಂಟೆನ್ಸ್. ಪ್ಲೇಸ್ ಇಲ್ಲಿ ಸಿ ಅನ್ನುವಂಥದ್ದು ಏನಾಗಿದೆಪ್ಪ ಅಂತಂದ್ರೆ ಇದು ಇದು ಕೂಡ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲೇ ಇದೆ, ಬಟ್ ಇದು ಏನಾಗಿದೆ ಸಿಂಗುಲರ್ ಸಬ್ಜೆಕ್ಟ್ ಅನ್ನ ಹೊಂದಿ ವರ್ಬ್ಗೆ ಎಸ್ ಮತ್ತೆ ಎಸ್ ಪ್ರತ್ಯಯನ ಹೊಂದಿತ್ತು ಅಂತಂದ್ರೆ ಇದೇನಂತ ತಿಳ್ಕೊಂಡ್ಬಿಟ್ರಿ, ಇಲ್ಲಿ ಡಸ್ ಅನ್ನುವಂಥದ್ದು ಬರ್ತದ. ಹೀಗಾಗಿ ಇಲ್ಲಿ ಡಸ್ ಅಂತಕ್ಕಂಥದ್ದು ಕಾಮಾ ಕೊಟ್ಕೊಂಡು ಡಸ್ ಅನ್ನುವಂಥ ಹೆಲ್ಪಿಂಗ್ ವರ್ಬ್ ಅನ್ನು ತೆಗೆದುಕೊಂಡಿವಿ, ನಾಟ್ ಅನ್ನು ಹಚ್ಚಿದ್ವಿ, ಆಮೇಲೆ ಸಿ ಅನ್ನುವಂಥ ಪ್ರೊನೌನ್ ಹಚ್ಚಿ ಕ್ವಶನ್ ಮಾರ್ಕ್ ಹಚ್ಚಿದ್ವಿ. ನೋಡ್ರಿ ಸಿ ಪ್ಲೇಸ್ ವೆಲ್ ಡಸಂಟ್ ಸಿ, ಸೊ ಇದು ರೈಟ್. ಈ ರೀತಿಯಾಗಿ ಕ್ವಶನ್ ಟ್ಯಾಗ್ ಮಾಡ್ಬೋದು ನೀವು. ಆಮೇಲೆ ಈ ವೆಂಟ್ ಹೋಮ್, ಹಿ ವೆಂಟ್ ಹೋಮ್ ಇದು ಕೂಡ ಪಾಸಿಟಿವ್ ಸೆಂಟೆನ್ಸ್, ಬಟ್ ಇಲ್ಲಿ ಏನಾಗಿದೆ ವೆಂಟ್ ಅನ್ನುವಂಥದ್ದು ವಿ ಟು, ಗೋ ವೆಂಟ್ ಗಾನ್. ಸೊ ಇದು ಯಾವ್ದಾಗಿದೆ ಅಂದ್ರೆ ಸಿಂಪಲ್ ಫಾಸ್ಟ್ ಟೆನ್ಸ್ ಆಗಿದೆ. ಸಿಂಪಲ್ ಫಾಸ್ಟ್ ಟೆನ್ಸ್ ನ ಒಂದು ರೂಲ್ ನೋಡ್ರಿ, ಸಬ್ಜೆಕ್ಟ್ ವರ್ಬ್ ಟು ಪ್ಲಸ್ ಅಬ್ಜೆಕ್ಟ್ ಇದು. ಹೀಗಾಗಿ ಈ ರೀತಿ ವರ್ಬ್ ಟು ನಲ್ಲಿ ಇತ್ತು ಅಂತ ತಿಳ್ಕೊಂಡ್ಬಿಡ್ರಿ, ಅದು ಸಿಂಪಲ್ ಫಾಸ್ಟ್ ಟೆನ್ಸ್. ಇಲ್ಲಿ ಒಂದೇ ಒಂದು ಹೆಲ್ಪಿಂಗ್ ವರ್ಬ್ ಬರ್ತದ, ಅದು ಡಿಡ್ ಅನ್ನುವಂಥದ್ದು. ಅದನ್ನ ತೆಗೆದುಕೊಂಡು ನೀವು ಹಿಡನ್ ಹೆಲ್ಪಿಂಗ್ ವರ್ಬ್ ತೆಗೆದುಕೊಂಡು ಮಾಡ್ಬೋದು. ಇಲ್ಲಿ ನೋಡ್ರಿ ಹಿ ವೆಂಟ್ ಹೋಮ್, ಡಿಡ್ ಅಂತ ತೆಗೆದುಕೊಂಡಿದ್ವಿ. ಇದು ಪಾಸಿಟಿವ್ ಸೆಂಟೆನ್ಸ್ ಆಗಿರೋದ್ರಿಂದ ನೆಗೆಟಿವ್ ಟ್ಯಾಗು ಡಿಡ್ ನಾಟ್ ಡಿಡಂಟ್. ಇಲ್ಲಿರುವಂತ ಪ್ರೊನೌನ್ ಹಿ ತೆಗೆದುಕೊಂಡಿದ್ವಿ, ಹಿ ಕ್ವಶನ್ ಮಾರ್ಕ್ ಕ್ವಶನ್ ಮಾರ್ಕ್. ಹಿ ವೆಂಟ್ ಹೋಮ್ ಡಿಡಂಟ್ ಹಿ, ಕ್ಲಿಯರ್. ನೋಡ್ರಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದ್ದಾಗ ಡೂ ಮತ್ತ ಡಸ್ ಬರ್ತಾವ, ಆಮೇಲೆ ಸಿಂಪಲ್ ಫಾಸ್ಟ್ ಟೆನ್ಸ್ ಇದ್ದಾಗ ಡಿಡ್ ಬರ್ತದ, ಮತ್ತೆ ಡೂ ಯಾವಾಗ ಬರ್ತದ ಫ್ಲೋರಲ್ ಸಬ್ಜೆಕ್ಟ್ ಆಗಿದ್ದಾಗ, ಡಸ್ ಯಾವಾಗ ಬರ್ತದ ಸಿಂಗುಲರ್ ಸಬ್ಜೆಕ್ಟ್ ಆಗಿದ್ದಾಗ ಬರ್ತದ. ನೆನ್ಪಿಟ್ಕೊಂಡಿರಿ, ಡಿಡ್ ಅಂತೂ ಸಿಂಪಲ್ ಫಾಸ್ಟ್ ಟೆನ್ಸ್ ಎಲ್ಲಾ ಕಡೆ ಬರ್ತದ. ನೆಕ್ಸ್ಟ್ ನೋಡ್ರಿ ಇಂಪೆರಿಟಿವ್ ಸೆಂಟೆನ್ಸ್. ಇಂಪೆರಿಟಿವ್ ಸೆಂಟೆನ್ಸ್ ಆಜ್ಞಾರ್ಥಕ ವಾಕ್ಯಗಳು ಅಂತ ಕರಿತೀವಿ. ಆಜ್ಞೆಯನ್ನ ಮಾಡುವಂತವು ಕಮಾಂಡ್ ಇರ್ತವೆ ಇದ್ರೊಳಗಡೆ. ಇಲ್ಲಿ ನೋಡ್ರಿ ಫಾರ್ಮುಲಾ ಕಮಾಂಡ್ ಇರ್ತದ, ನೀವೇನ್ ಮಾಡ್ಬೇಕು ಅಲ್ಲಿ ವಿಲ್ ಯು ಆರ್ ವೋಂಟ್ ಯು ಅನ್ನ ಬಳಸಬಹುದು. ಇಲ್ಲಿ ನೋಡ್ರಿ ಕಮಾಂಡ್ ಹೆಂಗ ಇಂಪೆರಿಟಿವ್ ಸೆಂಟೆನ್ಸ್ ಅಂದ್ರ ಕ್ಲೋಸ್ ದ ಡೋರ್ ಅಂತ ಇರ್ತದೆ, ಕ್ಲೋಸ್ ದ ಡೋರ್ ನೀವೇನ್ ಬಳಸಬಹುದು ವಿಲ್ ಯು. ಈ ರೀತಿಯಾಗಿ ಇಂಪೆರಿಟಿವ್ ಸೆಂಟೆನ್ಸ್ ಇದ್ದಾಗ ಕಂಪಲ್ಸರಿ ವಿಲ್ ಯು, ವಿಲ್ ಅನ್ನುವಂಥದ್ದು ಬಳಸಲೇಬೇಕು ನೀವು. ವಿಲ್ ಅನ್ನುವಂಥ ಹೆಲ್ಪಿಂಗ್ ವರ್ಬ್ ತೆಗೆದುಕೊಳ್ಬೇಕು. ಹೆಲ್ಪ್ ಮೀ ಸಹಾಯ ಮಾಡು, ಹೌದಾ, ನನಗೆ ಸಹಾಯ ಮಾಡು. ಈ ಕ್ಲೋಸ್ ದ ಡೋರ್ ಅನ್ನುವಂಥದ್ದು ಕಮಾಂಡ್, ಬಾಗ್ಲನ್ನ ಮುಚ್ಚು ಅಂತೇಳಿ ಆದೇಶ ಮಾಡಬಹುದು. ಸೊ ಇಲ್ಲಿನೂ ಕೂಡ ವಿಲ್ ಅನ್ನು ಬಳಸಲಾಗಿದೆ. ಅಂದ್ರೆ ಒಂದು ರೂಲ್ ನೆನ್ಪಿಟ್ಕೊಂಡಿರ್ಬೇಕು ನೀವು, ಇಂಪೆರಿಟಿವ್ ಸೆಂಟೆನ್ಸ್ ಇದ್ದಾಗ ಆಜ್ಞಾರ್ಥಕ ವಾಕ್ಯಗಳಿದ್ದಾಗ ಏನಾಗ್ತದ, ಯಾವಾಗಲೂ ಹೆಲ್ಪಿಂಗ್ ವರ್ಬ್ ಅನ್ನ ನಾವು ವಿಲ್ ಅನ್ನ ತೆಗೆದುಕೊಳ್ಬೇಕು ಅನ್ನುವಂಥದ್ದು, ಹೌದಾ. ಇಲ್ಲೊಂದು ಎಕ್ಸೆಪ್ಷನ್ ಇದೆ ನೋಡ್ರಿ, ಲೆಟ್ಸ್ ಗೋ ಅಂತ ಇದೆ, ಇಲ್ಲಿ ಲೆಟ್ಸ್ ಅನ್ನುವಂಥದ್ದಿದೆ. ಈ ಲೆಟ್ಸ್ ಅನ್ನುವಂಥದ್ದು ಬಂತು ಅಂತ ಹೇಳ್ಕೊಂಡ್ಬಿಡ್ರಿ, ಶಲ್ ಅನ್ನೋದು ಬಳಸಬೇಕು. ಶಲ್ ವಿನೇ ಕಂಪಲ್ಸರಿ, ಲಾಸ್ ಇರ್ತದ, ಹೀಗಾಗಿ ವಿ ಬರ್ತದ, ಶಲ್ ವಿ. ಓಕೆ, ಅರ್ಥ ಆಯ್ತು. ಲೆಟ್ಸ್ ಬಂತು ಅಂದ್ರೆ ಶಲ್ ವಿ ಬರಲೇಬೇಕು, ಇದು ಒಂದು ರೂಲ್. ನೆಕ್ಸ್ಟ್ 7ನೇ ರೂಲ್ ನೋಡ್ರಿ, ಐ ಆಮ್. ಈಗ ಐ ಆಮ್ ದಿಂದಾನೇ ಸ್ಟಾರ್ಟ್ ಆಗಿರ್ತದ ವಾಕ್ಯ ಅನ್ಕೊಳ್ರಿ, ಐ ಬಂದು ಅದ್ರ ಮುಂದ್ಗಡೆ ಆಮ್ ಬಂದಿತ್ತು, ಈ ರೀತಿ ಇರುವಂತ ವಾಕ್ಯಗಳು ಇದ್ದು ಅಂತಂದ್ರ ಈ ಐ ಆಮ್ಗೆ ಟ್ಯಾಗ್ ಯಾವಾಗ್ಲೂ ಆರಂಟ್ ಆಯ್ ಅಂತ ಹಚ್ಬೇಕು. ನಾವೇನಾದ್ರೂ ಆಮಂಟ್ ಆಯ್ ಹಚ್ಚಿದೀವಪ್ಪ ಅಂತಂದ್ರೆ ಏನಾಗ್ತದೆ ಅಂದ್ರೆ ಅದು ರಾಂಗ್ ಆಗುತ್ತ. ಓಕೆ, ಇದು ಇಲ್ಲ, ಈ ರೀತಿಯಾಗಿ ಆಮಂಟ್ ಆಯ್ ಹಚ್ಚಬಾರ್ದು. ಓಕೆ, ಇದು ರಾಂಗ್ ಆಗುತ್ತೆ. ನೆಕ್ಸ್ಟ್ ನೋಡ್ರಿ ಐ ಆಮ್ ಲೇಟ್. ಐ ಆಮ್ ಲೇಟ್ ಅಂತದ, ಆರಂಟ್ ಆಯ್ ಇದ್ರದ್ದು ಕ್ವಶನ್. ಇದು ಪಾಸಿಟಿವ್ ಸೆಂಟೆನ್ಸ್ ಅದ, ನೆಗೆಟಿವ್ ಟ್ಯಾಗ್. ಇಲ್ಲಿರ್ತಕ್ಕಂಥ ಆಮ್ ಬದಲಾಗಿ ಏನ್ ಬಂದಿದೆ, ಆರ್ ಬಂದಿದೆ, ಸೊ ನಾಟ್ ಬಂದಿದೆ, ಅದ್ರ ಜೊತೆಗೆ ಆಯ್ ಪ್ರೊನೌನ್ ಕ್ವಶನ್ ಮಾರ್ಕ್. ಈ ರೀತಿಯಾಗಿ ಆರಂಟ್ ಆಯ್ ಅಂತ ಮಾಡ್ಬೇಕು. ಐ ಆಮ್ ಲೇಟ್ ಅಂತ ಫಸ್ಟ್ ಒಂದು ಸೆಂಟೆನ್ಸ್ ಇದೆ, ಅದನ್ನ ನಾವು ಆರಂಟ್ ಆಯ್ ಅಂತ ಕ್ವಶನ್ ಟ್ಯಾಗ್ ಹಚ್ಚಬೇಕು. ನೆಕ್ಸ್ಟ್ ನೋಡ್ರಿ 8ನೇ ರೂಲ್, ಲೆಟ್ಸ್ ಸೆಂಟೆನ್ಸ್ ಅಂತದ. ಲೆಟ್ಸ್ ಇಂದ ಸ್ಟಾರ್ಟ್ ಆಗಿರ್ತಕ್ಕಂಥ ವಾಕ್ಯಗಳು ಇರ್ತಾವ ಅನ್ಕೋ, ಹೌದಾ. ಈಗ ಲೆಟ್ಸ್ ಬಂತು ಅನ್ಕೊಡ್ರೆ ಸೆಂಟೆನ್ಸ್ ನೊಳಗ ನಿಮ್ಗೇನಾದ್ರು ಆರಂಭದಲ್ಲಿ, ಸೊ ಅಲ್ಲಿ ಏನಾಗ್ತದೆ ಕಂಪಲ್ಸರಿ ಶಲ್ ವಿ ಅಂತ ಹೇಳಿ ನೀವು ಕ್ವಶನ್ ಟ್ಯಾಗ್ ಹಚ್ಬೇಕು. ಇಲ್ಲಿ ನೋಡ್ರಿ ಒಂದು ಉದಾಹರಣೆ ಅದ, ಲೆಟ್ಸ್ ಸ್ಟಾರ್ಟ್ ಆಗ್ಯದ, ಲೆಟ್ಸ್ ಇಂದನ ಆರಂಭವಾಯ್ತು ವಾಕ್ಯ. ಸ್ಟಾರ್ಟ್ ದ ಕ್ಲಾಸ್, ಕ್ಲಾಸ್ ಅನ್ನ ಆರಂಭಿಸೋಣ. ಇಲ್ಲಿ ಕ್ವಶನ್ ಟ್ಯಾಗ್ ಏನ್ ಹಚ್ಬೇಕಾಗ್ತದೆ, ಶಲ್ ತೆಗೆದುಕೊಳ್ಬೇಕು. ಈ ಲೆಟ್ಸ್ ಅನ್ನ ನೋಡಿದ್ರಿ ಅಂದ್ರ ನೀವು ಶಲ್ ವಿ ಬಳಸ್ಬೇಕು ಕಂಪಲ್ಸರಿ. ಓಕೆ, ಕ್ಲಿಯರ್. ಇದು ಸೆಂಟೆನ್ಸ್ ಏನಾದ್ರು ಓಕೆ ಓಕೆ ಲೆಟ್ ಸ್ಟಾರ್ಟ್ ದ ಕ್ಲಾಸ್ ಅಂದ್ರೆ ಶಲ್ ವಿ ಅನ್ನುವಂಥದ್ದು ನೀವೇನ್ ಮಾಡ್ಬೇಕಾಗತ್ತಪ್ಪ ಅಂತಂದ್ರೆ ಬಳಸಬೇಕಾಗತ್ತ. ಲೆಟ್ಸ್ ಬಂತು ಅಂದ್ರೆ ಶಲ್ ವಿ ಬಳಸ್ರಿ ಕಂಪಲ್ಸರಿ. ಲೆಟ್ಸ್ ಇಂದ ಸ್ಟಾರ್ಟ್ ಆಗುವಂತಹ ಸೆಂಟೆನ್ಸ್ ಗಳಿಗೆ ನೀವು ಶಲ್ ವಿ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ ಅನ್ನು ತೆಗೆದುಕೊಂಡು ಮಾಡಬೇಕು. ಶಲ್ ವಿ ಕಂಪಲ್ಸರಿ, ಪ್ರೊನೌನ್ ಕೂಡ. ಓಕೆ, ಇನ್ನು ಎವ್ರಿಬಡಿ 9ನೇ ರೂಲ್ ನೋಡ್ರಿ, ಎವ್ರಿಬಡಿ, ಸಮ್ ಒನ್, ನೋ ಬಡಿ ಇದ್ರ, ಹೌದಾ.
ಇಲ್ಲಿ ನೋಡ್ರಿ ಪ್ರೊನೌನ್ ಆಗಿ ಯಾವಾಗ್ಲೂ ದೇ ಬಳಸ್ಬೇಕಂತ. ಎವ್ರಿಬಡಿ, ಸಮ್ ಒನ್, ನೋ ಬಡಿ ಬಂದಿತ್ತು ಅಂದ್ರ ವಾಕ್ಯದ ಆರಂಭದಲ್ಲಿ. ಸೊ ನೋಡ್ರಿ, ಎವ್ರಿಬಡಿ ಈಸ್ ರೆಡಿ, ಎವ್ರಿಬಡಿ ಈಸ್ ರೆಡಿ. ಹೌದಾ, ಇದು ಏನಾಗಿದೆಪ್ಪ ಅಂತಂದ್ರ ಒಂದು ಪಾಸಿಟಿವ್ ಸೆಂಟೆನ್ಸ್ ಆಗಿದೆ. ಬಟ್ ಎವ್ರಿಬಡಿ ಬಂದಿರೋದ್ರಿಂದ ಏನಾಗ್ತದ, ಇಲ್ಲಿ ಆರ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಬರ್ತದ. ಅದು ಪಾಸಿಟಿವ್ ಸೆಂಟೆನ್ಸ್ ಆಗಿರೋದ್ರಿಂದ ಆರಂಟ್ ಅಂತ ಹೇಳಿ ನೆಗೆಟಿವ್ ಹಚ್ಚಿ, ಸೊ ಪ್ರೊನೌನ್ ದೇ ಹಚ್ಚಲಾಗಿದೆ. ಓಕೆ, ಇಲ್ಲಿ ಈಸಂಟ್ ಅಂತ ಹೇಳಿ ತೆಗೆದುಕೊಳ್ಳಿಲ್ಲ, ಇಲ್ಲಿ ಈಸ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಇತ್ತು. ಸೊ ಇದನ್ನ ತೆಗೆದುಕೊಳ್ಬೇಕಾಗಿತ್ತು, ಹೀಗಾಗಿ ಇದನ್ನ ತೆಗೆದುಕೊಳ್ಳದೆ ನಾವಿಲ್ಲಿ ಆರ್ ಅಂತ ಬಳಸ್ತೀವಿ. ಯಾವಾಗ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಎವ್ರಿಬಡಿ ಬಂದಾಗ, ಸಮ್ ಒನ್ ಬಂದಾಗ, ನೋ ಬಡಿ ಇತ್ತು ಅಂದ್ರೆ ಸೆಂಟೆನ್ಸ್ ಒಳಗಡೆ ಕಂಪಲ್ಸರಿ ನೀವು ಆರನ್ನ ತೆಗೆದುಕೊಳ್ಬೇಕು ಹೆಲ್ಪಿಂಗ್ ವರ್ಬ್ ಅನ್ನ. ಮುಂದ ನಾವು ಅಲ್ಲಿ ಪ್ರೊನೌನ್ ಅನ್ನು ಕೂಡ ಇಲ್ಲಿ ಎವ್ರಿಬಡಿನೇ ಬಳಸಂಗಿಲ್ಲ, ಬಟ್ ದೇ ಅಂತ ಮಾಡಬೇಕು. ಸೊ ಇದು ರೂಲ್, ನೆನಪಿಟ್ಕೊಂಡಿರಿ, ಬಹಳ ವೆರಿ ವೆರಿ ಇಂಪಾರ್ಟೆಂಟ್. ಈ ರೀತಿ ಕೊಟ್ಟಾಗ ಒಂದ್ ಅಂಕವನ್ನ ನೀವು ಕಳ್ಕೊಳ್ಳುವಂತ ಒಂದು ಸಂದರ್ಭ ಇರ್ತದ. ಕೇರ್ಫುಲ್ ಆಗಿ ನೋಡ್ರಿ, ಒಂದ್ ಅಂಕ ಬಹಳ ಈಸಿಯಾಗಿ ತೆಗೆದುಕೊಳ್ಬಹುದು. ನೋಡ್ರಿ, ವಾಕ್ಯದ ಆರಂಭದೊಳಗ ಎವ್ರಿಬಡಿ, ಸಮ್ ಒನ್, ನೋ ಬಡಿ ಇತ್ತು ಅಂತಂದ್ರ ಅಲ್ಲಿ ನಾವು ದೇ ಅನ್ನುವಂಥದ್ದು ಕಂಪಲ್ಸರಿ ಪ್ರೊನೌನ್ ಬಳಸಬೇಕು ಒಂದು. ಆಮೇಲೆ ಅಲ್ಲಿ ಕಂಪಲ್ಸರಿ ಇಲ್ಲಿ ನೋಡ್ರಿ ಈಸ್ ಅದಲ್ಲ, ಆರ್ ಅನ್ನುವಂಥದ್ದು ಬಳಸ್ತೀವಿ. ನೆಕ್ಸ್ಟ್ ನೋಡ್ರಿ, ನೋ ಬಡಿ ಕೇಮ್ ಅಂತದ. ನೋ ಬಡಿ ಕೇಮ್ ಇದು ಏನಾಗಿದೆಪ್ಪ ಅಂತಂದ್ರೆ ನೆಗೆಟಿವ್, ನೋ ಬಡಿ ಅನ್ನುವಂಥದ್ದು ನೆಗೆಟಿವ್ ಮೀನಿಂಗ್ ಅನ್ನ ಕೊಡ್ತದ. ಹೌದಾ, ಹೀಗಾಗಿ ನೆಗೆಟಿವ್ ಮೀನಿಂಗ್ ಕೊಡೋದ್ರಿಂದ ಸೊ ಇಲ್ಲಿ ಏನಾಗ್ತದ, ಕೇಮ್ ಅನ್ನುವಂಥದ್ದು ಬಂದಿಲ್ಲ, ಯಾರು ಬಂದಿಲ್ಲ ಅಂತ ಆಗ್ತದ. ಸೊ ಕೇಮ್ ಅನ್ನುವಂಥದ್ದು ಇದು V2 ಅದ, ಫಾಸ್ಟ್ ಟೆನ್ಸ್ ಇರೋದ್ರಿಂದ ಡಿಡ್ ಅನ್ನು ತೆಗೆದುಕೊಳ್ಳಲಾಗಿದೆ. ಆಮೇಲೆ ದೇ ಅನ್ನುವಂತ ಒಂದು ಪ್ರೊನೌನ್ ಅನ್ನ ಬಳಸಲಾಗಿದೆ. ಕಂಪಲ್ಸರಿ ದೇ ಅನ್ನುವಂತ ಪ್ರೊನೌನ್ ಬರಲೇಬೇಕು. ಓಕೆ, ಡಿಡ್, ದೇ. ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ನೋಡ್ರಿ, 10ನೇ ರೂಲು, ದೇರ್ ಈಸ್, ದೇರ್ ಆರ್ ಇಂದ ಸ್ಟಾರ್ಟ್ ಆಗಿತ್ತು ಆ ಸೆಂಟೆನ್ಸ್ ಅನ್ಕೊಳ್ರಿ. ದೇರ್ ಈಸ್, ದೇರ್ ಆರ್ ಅಂತ ಹೇಳಿ. ಇಲ್ಲಿ ನೋಡ್ರಿ ಉದಾಹರಣೆ ಅದ, ದೇರ್ ಈಸ್ ಅ ಪ್ರಾಬ್ಲಮ್ ಅಂತ ಹೇಳಿ ಅದ. ಹೌದಾ, ಇಲ್ಲಿ ಏನಾಗ್ತದಪ್ಪ ಅಂತಂದ್ರ ಪ್ರೊನೌನ್ ಕೂಡ ಇಸಂಟ್ ದೇರ್ ಅಂತ ಬರ್ತದೆ. ಏನ್ ಪ್ರಾಬ್ಲಮ್ ಇಲ್ಲ, ಇಲ್ಲಿರುವಂತ ಈಸ್ ಅನ್ನ ತೆಗೆದುಕೊಂಡಿದ್ದೇವೆ, ನಾಟ್ ಮಾಡಿದ್ದೇವೆ, ಸೊ ಇಸಂಟ್ ದೇರ್ ಅಂತ ಬರ್ತದ, ಪ್ರಾಬ್ಲಮ್ ಇಲ್ಲ. ಆಮೇಲೆ ದೇರ್ ವರ್ ಮೆನಿ ಸ್ಟೂಡೆಂಟ್ಸ್. ಹೌದಾ, ಇಲ್ಲಿ ವರಂಟ್ ದೇರ್ ಅಂತ ಆಗ್ತದ. ಸೊ ಇಲ್ಲಿ ಕೂಡ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ಇಲ್ಲಿರುವಂತಹ ವರ್ ಅನ್ನ ತೆಗೆದುಕೊಂಡು ಫಸ್ಟ್ ಸೆಂಟೆನ್ಸ್ ಆಗಿದೆ, ನಾಟ್ ಅನ್ನು ಹಚ್ಚಲಾಗಿದೆ. ಸೊ ಮತ್ತೆ ದೇರ್ ಅನ್ನು ಹಚ್ಚಿದ್ವಿ, ಕ್ವಶನ್ ಮಾರ್ಕ್ ಈ ರೀತಿಯಾಗಿ ಮಾಡಬೇಕು. ನೆಕ್ಸ್ಟ್ 11ನೇ ರೂಲ್ ನೋಡ್ರಿ, ಯೂಸ್ ಟು ಏನಾದ್ರು ಇತ್ತಿಂದ ಅದ್ರೊಳಗಡೆ ಸಿ ಯೂಸ್ಡ್ ಟು ಡ್ಯಾನ್ಸ್ ಅಂತ ಅದ. ಯೂಸ್ಡ್ ಟು ಬಳಸಲಾಗಿತ್ತು ಸೆಂಟೆನ್ಸ್ ನಲ್ಲಿ ಅಂತಂದ್ರ ನಾವೇನ್ ಮಾಡ್ಬೇಕಪ್ಪ ಅಂದ್ರ ಡಿಡಂಟ್ ಸಿ ಅನ್ನು ಬಳಸಬೇಕು. ಯಾಕಂದ್ರೆ ಯೂಸ್ಡ್ ಅನ್ನುವಂಥದ್ದು ಫಾಸ್ಟ್ ಟೆನ್ಸ್ V2 ಫಾರ್ಮ್ ಆಗಿರೋದ್ರಿಂದ ಸೊ ಇಲ್ಲಿ ಡಿಡ್ ಅನ್ನು ತೆಗೆದುಕೊಂಡಿವಿ. ಇದು ಪಾಸಿಟಿವ್ ಸೆಂಟೆನ್ಸ್ ಆಗಿರೋದ್ರಿಂದ ನೆಗೆಟಿವ್ ಕ್ವಶನ್ ಟ್ಯಾಗ್ ಮಾಡ್ತೀವಿ, ನಾಟ್ ಅನ್ನು ಬಳಸ್ಕೊಳ್ತೀವಿ, ಸಿ ಹಚ್ತೀವಿ. ಓಕೆ, ಈ ರೀತಿಯಾಗಿ ಈ ಸಿ ಯೂಸ್ ಟು ಡ್ಯಾನ್ಸ್, ಡಿಡಂಟ್ ಸಿ ಅಂತೇಳಿ. ಇಲ್ಲಿ ನೋಡ್ರಿ, ಹಾರ್ಡ್ಲಿ, ಹಾರ್ಡ್ಲಿ, ನೆವರ್, ರೇರ್ಲಿ ಇವು ನೆಗೆಟಿವ್ ಮೀನಿಂಗ್ ಅನ್ನು ನೀಡುವಂತ ಶಬ್ದಗಳಾಗಿದ್ದಾವ. ಅಂದ್ರೆ ಈ ಪದಗಳು ಇದ್ರ ಸೆಂಟೆನ್ಸ್ ಒಳಗಡೆ ಆಲ್ರೆಡಿ ನೆಗೆಟಿವ್ ಆಗಿರ್ತದ. ಇದೇನಾಗಿರ್ತದಪ್ಪ ಅಂದ್ರೆ ಮತ್ತೆ ನಾಟ್ ಅನ್ನು ಬಳಸಬೇಕಾಗಿಲ್ಲ, ಇವು ಇದ್ದು ಅಂತ ತಿಳ್ಕೊಂಡ್ಬಿಡ್ರಿ. ಹಾರ್ಡ್ಲಿ, ನೆವರ್, ರೇರ್ಲಿ ಅನ್ನುವಂತಹ ವರ್ಡ್ಗಳು ಆ ಒಂದು ವಾಕ್ಯದಲ್ಲಿ ಇದ್ರ ಬಟ್ ಚಾನ್ಸ್ ಅದು ಕನ್ಫ್ಯೂಸ್ ಮಾಡಿರ್ತಾರೆ, ನಿಮ್ಗೆ ನಾಟ್ ಕೊಟ್ಟಿರೋದಿಲ್ಲ. ಈ ರೀತಿಯ ವರ್ಡ್ಗಳನ್ನ ಬಳಸಿ ಸೆಂಟೆನ್ಸ್ ಫ್ರೇಮ್ ಮಾಡಿದಾಗ ಸೊ ಇವುಗಳನ್ನ ನೋಡಿದ್ರಿ ಅಂತ ತಿಳ್ಕೊಂಡ್ಬಿಟ್ರಿ, ಅದು ನೆಗೆಟಿವ್ ಸೆಂಟೆನ್ಸ್ ಅದ, ಇದಕ್ಕೆ ನಾವು ಪಾಸಿಟಿವ್ ಟ್ಯಾಗ್ ಹಚ್ಬೇಕು ಅಂತೇಳಿ. ಸೊ ಇದನ್ನ ನೋಡಿ ನೀವು ಏನಾದ್ರು ಅದಕ್ಕೆ ನೀವು ಮತ್ತೆ ನೆಗೆಟಿವ್ ಟ್ಯಾಗ್ ಹಚ್ಚಕ್ ಹೋದ್ರ ಸೊ ಅದು ರಾಂಗ್ ಆಗ್ತದ ನೋಡ್ರಿ. ಸೊ ಟ್ಯಾಗ್ ಯಾವಾಗ್ಲೂ ಇದಕ್ಕ ಪಾಸಿಟಿವ್ ಆಗಿರ್ಬೇಕು, ಇದು ರೂಲ್ ಹೇಳ್ತದ. ಈ ರೀತಿಯಾಗಿರ್ತಕ್ಕಂಥ ವರ್ಡ್ಗಳು ಬಂದು ಅಂದ್ರ ಇಲ್ಲಿ ನೋಡ್ರಿ, ಹಿ ನೆವರ್ ಲೈಸ್, ಹಿ ನೆವರ್ ಲೈಸ್. ಈ ನೆವರ್ ಅನ್ನುವಂತ ವರ್ಡ್ ಬಂತಲ್ಲ, ಇದು ಯಾವ ರೀತಿಯಾಗಿರ್ತಕ್ಕಂಥ ಸೆಂಟೆನ್ಸ್ ಅಂತಂದ್ರ ಇದು ನೆಗೆಟಿವ್ ಸೆಂಟೆನ್ಸ್ ಆಗಿರ್ತದ. ಇದಕ್ಕೆ ಪಾಸಿಟಿವ್ ಹಚ್ಚಬೇಕು. ಹೌದಾ, ಪಾಸಿಟಿವ್ ಕ್ವಶನ್ ಟ್ಯಾಗ್ ಹಚ್ಚಬೇಕು. ಹಿ ನೆವರ್ ಲೈಸ್ ಅಂತದ. ಹೀಗಾಗಿ ಇಲ್ಲೇನದ, ಲೈಸ್ ಅನ್ನುವಂಥ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗಿರೋದ್ರಿಂದ ಹಿ ಅನ್ನುವಂಥದ್ದು ಏನಿದೆ ಸೊ ಇಲ್ಲಿ ಸಿಂಗುಲರ್ ಆಗಿರೋದ್ರಿಂದ ಡಸ್ ಅನ್ನುವಂಥ ಹೆಲ್ಪಿಂಗ್ ವರ್ಬ್ ತೆಗೆದುಕೊಂಡು ಪ್ರೊನೌನ್ ಹಿ ತೆಗೆದುಕೊಂಡು ಕ್ವಶನ್ ಟ್ಯಾಗ್ ಅನ್ನು ಹಚ್ಚಿದ್ವಿ. ಹಿ ನೆವರ್ ಲೈಸ್, ಡಸ್ ಹಿ ಅಂತ ಹೇಳಿ. ನೆಕ್ಸ್ಟ್ ಸಿ ಹಾರ್ಡ್ಲಿ, ಹಾರ್ಡ್ಲಿ ಅನ್ನುವಂಥ ವರ್ಡ್ ಬಂತಲ್ಲ, ಸಿ ಹಾರ್ಡ್ಲಿ ಸ್ಪೀಕ್ಸ್. ಹೌದಾ, ಇದು ಕೂಡ ಏನಾಗಿದೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಇದೆ ಬಟ್ ನೆಗೆಟಿವ್ ಸೆಂಟೆನ್ಸ್ ಆಗಿದೆ. ನೆಗೆಟಿವ್ ಆಗಿತ್ತು ಅಂದ್ರೆ ಪಾಸಿಟಿವ್ ಟ್ಯಾಗ್ ಹಚ್ಚಬೇಕು. ಇಲ್ಲಿ ನೋಡ್ರಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗಿರೋದ್ರಿಂದ ಡಸ್, ಅದು ಹಿ ಸಿ ಥರ್ಡ್ ಪರ್ಸನ್ ಸಬ್ಜೆಕ್ಟ್ ಇರೋದ್ರಿಂದ ಡಸ್ ಅನ್ನುವಂಥದ್ದು ಬಂದಿದೆ. ಹೆಲ್ಪಿಂಗ್ ವರ್ಬ್ ಸಿ, ಪ್ರೊನೌನ್ ಬಂದಿದೆ ಡಸ್ ಸಿ, ಆಮೇಲೆ ಕ್ವಶನ್ ಮಾರ್ಕ್ ಕಂಪಲ್ಸರಿ. ಸಿ ಹಾರ್ಡ್ಲಿ ಸ್ಪೀಕ್ಸ್, ಡಸ್ ಸಿ. ಓಕೆ,
ದಿಸ್ ಇಸ್ ರೈಟ್. ಈ ರೀತಿಯಾಗಿ ರೂಲ್ ನೆನಪಿಟ್ಕೊಂಡಿರ್ರಿ. ಓಕೆ, ಈ ಕ್ವಶನ್ ಟ್ಯಾಗ್ ಬಳಕೆಯನ್ನು ನಾವು ಯಾಕೆ ಮಾಡ್ತೀವಿ ಅಂತಂದ್ರೆ ಕನ್ಫರ್ಮೇಷನ್ ಪಡೆಯಲು ಬಳಕೆ ಮಾಡ್ತೀವಿ. ಆಮೇಲೆ ಕನ್ವರ್ಜೇಷನ್ ಫ್ರೆಂಡ್ಲಿ ಆಗಲು, ಇನ್ನಷ್ಟು ಫ್ರೆಂಡ್ಲಿ ಆಗಲು ಬಳಸ್ತೀವಿ. ಅಗ್ರಿಮೆಂಟ್ ಅನ್ನ ಕೇಳಲು ನಾವು ಇದನ್ನ ಕ್ವಶನ್ ಟ್ಯಾಗ್ ಬಳಸ್ತೀವಿ. ಆಮೇಲೆ ಡೌಟ್ ಅನ್ನ ಕ್ಲಿಯರ್ ಮಾಡ್ಕೋಬೇಕಾಗಿತ್ತು ಅಂದ್ರೂ ಕೂಡ ನಾವು ಕ್ವಶನ್ ಟ್ಯಾಗ್ ಬಳಸಿದ್ರೆ ಡೌಟ್ ಕ್ಲಿಯರ್ ಆಗುತ್ತೆ ಅನ್ನುವಂಥದ್ದು. ಓಕೆ, ನೋಡ್ರಿ ಒಂದು ಸ್ವಲ್ಪ ಕ್ವಿಕ್ ಟ್ರಿಕ್ ನೋಡ್ಕೊಂಡ್ಬಿಡ್ರಿ. ಹೆಲ್ಪಿಂಗ್ ವರ್ಬ್ ಫಸ್ಟ್ ಹುಡುಕ್ಬೇಕು. ಕ್ವಶನ್ ಟ್ಯಾಗ್ ಹಚ್ಚಬೇಕಾಗಿತ್ತು ಅಂದ್ರೆ ಮೊದಲು ಏನ್ ಮಾಡಬೇಕು, ಆ ವಾಕ್ಯದಲ್ಲಿ ಏನಾದ್ರೆ ಹೆಲ್ಪಿಂಗ್ ವರ್ಬ್ ಇದ್ರೆ ಅದನ್ನ ಹುಡುಕೋಬೇಕು, ಇಲ್ಲಾಂದ್ರೆ ಹಿಡನ್ ಹೆಲ್ಪಿಂಗ್ ವರ್ಬ್ ಇದ್ರೆ ನೋಡ್ಕೋಬೇಕು. ಆಮೇಲೆ ಪಾಸಿಟಿವ್ ಸೆಂಟೆನ್ಸ್ ಇದ್ರೆ ನೆಗೆಟಿವ್ ಕ್ವಶನ್ ಟ್ಯಾಗ್ ಅನ್ನು ಕಂಪಲ್ಸರಿ ಮಾಡ್ಬೇಕು ಅನ್ನುವಂಥದ್ದು. ಇದು ಕ್ವಿಕ್ ರಿವಿಷನ್ ನಿಮ್ಗೆ. ಇನ್ನು ನೆಗೆಟಿವ್ ಸೆಂಟೆನ್ಸ್ ಇತ್ತಂದ್ರೆ ಪಾಸಿಟಿವ್ ಕ್ವಶನ್ ಟ್ಯಾಗ್ ಅನ್ನ ಮಾಡಬೇಕು. ಆಮೇಲೆ ಸೇಮ್ ಸಬ್ಜೆಕ್ಟ್ ಪ್ರೊನೌನ್ ಆಗ್ಬೇಕು. ಅಲ್ಲಿ ಏನಿರುವಂಥದ್ದು ಸಬ್ಜೆಕ್ಟ್ ಜಾಗದಲ್ಲಿ ಇರುವಂಥದ್ದು ಏನಾಗ್ಬೇಕು, ಅದು ಪ್ರೊನೌನ್ ಆಗಿ ಬದಲಾಗಬೇಕು. ಪ್ರೊನೌನ್ ಇತ್ತು ಅಂದ್ರೆ ಅದನ್ನೇ ಹಚ್ಚಿರಿ, ಬಟ್ ಪ್ರೊನೌನ್ ಇರಲಿಲ್ಲ ಅಂದ್ರೆ ಅದನ್ನ ನೀವು ಪ್ರೊನೌನ್ ಆಗಿ ಚೇಂಜ್ ಮಾಡ್ಬೇಕಾಗ್ತದೆ. ಸೊ ಇದು ಏನಪ್ಪಾ ಅಂದ್ರೆ ರೂಲ್ ಹೇಳ್ತದೆ ಈ ರೀತಿಯಾಗಿ. ಓಕೆ, ಕ್ವಶನ್ ಟ್ಯಾಗ್ ಬಗ್ಗೆ ನಿಮ್ಗೆ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸಲಾಯಿತು. ಸೊ ಹೀಗಾಗಿ ಇದು ಸರಳವಾಗಿ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ನನ್ನ ಒಂದು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಅದ್ರ ಜೊತೆಗೆ ನನ್ನ ಸ್ಮಾಲ್ ಚೇಂಜ್ ಅನ್ನುವಂತಹ ಯೂಟ್ಯೂಬ್ ಚಾನಲನ್ನು ಹೆಚ್ಚಾಗಿ ನೀವು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ಟಾಪಿಕ್ನೊಂದಿಗೆ ಸಿಗೋಣ. ಎಲ್ಲರಿಗೂ ನಮಸ್ಕಾರ.